ಮಾಮ್ ನಿಂಗ್ ನಮ್ಮ ಮನೆ ಹತ್ರ ಕಿರಣ್ ಗೊತ್ತಾ? ಅವ್ನ್ ಚಿಕ್ಕ ಹುಡುಗ ಇವಾಗ 8ನೇ ಕ್ಲಾಸ್. ಸ್ಕೂಲಲ್ಲಿ ಒಂದು 10th ಕ್ಲಾಸ್ ಹುಡುಗಿನ ಕರ್ಕೊಂಡು ಓಡೋಗ್ಬಿಟ್ಟ. ಇವಾಗಿನ ಮಕ್ಳೆಲ್ಲ ಗೋಳಿ ಮಕ್ಳಾಗ್ಬಿಟ್ಟವ್ರ ಮಾಮ್. ಚಿಕ್ಕ ವಯಸ್ಸಿಗೆ ಲವ್. ಅದು ಅಲ್ಲದೆ ಗಿಫ್ಟ್ ಗಳು ಬೇರೆ. ಹುಡುಗ ಹುಡುಗಿಗೆ ಬಟ್ಟೆ ಕೊಡ್ಸೋದೇನು, ಹುಡುಗಿ ಹುಡುಗಂಗ್ ಬಟ್ಟೆ ಕೊಡ್ಸೋದೇನು. ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಟಿವಿ ಒಳಗಡೆ ಒಂದೇ ಸಾಂಗ್ ಅಲ್ಲಿ 3 ಬಟ್ಟೆ ಹೆಂಗ್ ಚೇಂಜ್ ಮಾಡ್ತಾ ಇದ್ರು ಅಂತ ನೋಡ್ತಾ ಇದ್ದೆ. ನಾನು ಅವರೆಲ್ಲ ಟಿವಿ ಒಳಗಡೆ ಹೆಂಗ್ ಹೋದ್ರು ಅಂತ ನೋಡ್ತಾ ಇದ್ದೆ. ಇವಾಗೆಲ್ಲ ಚಿಕ್ಕ ಚಿಕ್ಕ ಹುಡುಗರ ಕೈಲಿ ಐಫೋನು. ನಮ್ ಕಾಲದಲ್ಲಿ ಇರ್ಬೇಕಾದ್ರೆ ಒಂದೇ ಒಂದು ಇದ್ದು ಪಿಂಕ್ ಕಲರ್ ಫೋನು. ಅದು ಹುಡುಗಿರಿಗೆ ಬಿಟ್ಟಿದ್ದು. ಅದ್ರಲ್ಲಿ ಯಾವ್ದೇ ಬಟನ್ ಹೊತ್ತರು ಒಂದೇ ಸಾಂಗ್ ಬರ್ತಾ ಇದ್ದು. ನಾವೆಲ್ಲ ಅದಕ್ಕೆ ಡ್ಯಾನ್ಸ್ ಆಡ್ತಾ ಇದ್ವಿ. ರಾಣಿ ಅವರಪ್ಪನ ಮನೆಗೆ ಹೋದ್ರು. ಸರ್ ರಾಣಿ ಮತ್ತೆ ಬರ್ಲಿಲ್ವಾ? ಬರ್ಲಿಲ್ಲ ಸರ್. ಹಂಗಾದ್ರೆ ರಾಜ ರಾತ್ರಿ ಊಟಕ್ಕೆ ಏನ್ ಮಾಡ್ತಾನೆ? ಮಧ್ಯಾಹ್ನ ಊಟ ಮಾಡಿದ್ದ ಅವನು ಬೆಳಗ್ಗೆ ತಿಂಡಿ ತಿಂದಿರೋದು. ಅವನು ಈ ಮಧ್ಯಾಹ್ನ ಊಟ ಇಲ್ಲ, ಬೆಳಗ್ಗೆ ತಿಂಡಿ ತಿಂದಿರೋದು. ಸರ್ ಹಂಗಾದ್ರೆ ರಾಜ ಏನ್ ಮಾಡ್ತಾನೆ? ರಾಜ ಪಾಪ ಎಲ್ಲಾರು ಹೋಗಿ ಪಕ್ಕದ ಮನೆಯವರು ನೋಡಿ ಪಕ್ಕದ ಮನೆಯವರು ಒಟ್ಟೋರ್ಕೊಂಡು ರಾಜನಿಗೆ ಪಕ್ಕದ ಮನೆಯವರು ಒಟ್ಟೋರ್ಕೊಂಡು ಊಟ ತಿಂಡಿ ಎಲ್ಲಾನು ಕೊಟ್ರು. ಇವಾಗ ನಾನ್ ಹೆಂಗೆ ಮನೆ ಇಟ್ಟೆತ್ತಾ ಇದೀನಿ, ಹಂಗೆ ನನಗೆ ಹೆಂಗ್ ಕೊಡ್ತಾರೆ ಹಂಗ ಅವನಿಗೂ ಕೂಡ ಕೊಡ್ತಾವ್ರಿ. ನೋಡಿ, ಜೀವನ್ ಪತ್ರಿಕೆ ಕಲಿಂಕ ಮಾತೃಭೂಮಿ ಅನೇಕದಲ್ಲಿ, ಕಲಿಂಕ ಮಾತೃಭೂಮಿ ಚಿಟಿ ಪತ್ರಿಕೆ ಅನೇಕದಲ್ಲಿ, ಮಾತೃಭೂಮಿ ಕಲಿಂಕ ಮಾತೃಭೂಮಿ ಚಿಟಿ ಪತ್ರಿಕೆ ಚಾಹೆ. ಮೆಕ್ಯಾನಿಕ್. ಹೇಳಿ ಸೌಕರ್ಯ. ಇವ್ನ ಹೊಸಬ ನಿನ್ ಜೊತೆಗೆ ಇಟ್ಕೋ. ಏನ್ ಸೌಕರ್ಯ, ನೀವು ದಿಸಕ್ಕೊಬ್ಬನ್ ಕರ್ಕೊ ಬರ್ತೀರಾ? ಏನಾದ್ರು ಕೆಲಸ ಹಾಳಾದ್ರೆ ನಮಗ್ ಬೈತೀರಾ. ಇರ್ಲಿ, ಏನು ಆಗಲ್ಲ, ಮ್ಯಾನೇಜ್ ಮಾಡ್ಕೋ. ಸೌಕರ್ಯ ಬಾರ, ಮೋಟ್ರು ಬಿಚ್ಚು. ಹೇಳು ಚಿನ್ನು. ನನ್ನ ಮೆಕ್ಯಾನಿಕ್ ಒಂದು ಕಾಫಿ ಕೊಡು. ಚಿನ್ನು, ನಿನ್ ಫ್ರೆಂಡ್ ನನ್ನ ಮೆಕ್ಯಾನಿಕ್ ಸೆಟ್ ಮಾಡ್ಕೊಡು. ನನ್ ಕೆಲಸ ಮಾಡಿ, ನಾನು ಎಲ್ಲಾ ಕೆಲಸ ನಾನು ಮಾಡ್ತೀನಿ. ನೋಡಕ್ಕೆ ರಾವಣನ್ ತರ ಇರ್ಬೋದು. ರಾವಣ ಅಲ್ಲ, ರೆಡ್ ಲೈಟ್ ಅಲ್ಲಿ ಕೆಲಸ ಮಾಡೋ ತರ ಇದ್ಯಾ. ಯಾರಪ್ಪ ಅದು ಮಸ್ತ್ ಫಿಗರ್ ನಿಂತವಳೆ. ಲೇ ಮಂಜ, ತಲೆ ಮೇಲೆ ಯಾರೋ ವಿಮಲ್ ಉಗ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಶಾರ್ಟ್ ಆಯ್ತು. ಏನು ಹುಡುಗಿರ್ ಕಾಸ್ಟ್ಯೂಮ್ ಹಾಕೊಂಡ್ ಬಂದ್ಬಿಟ್ರೆ 1500 ಕೊಡ್ಬೇಕಾ ಒಂದ್ ನೈಟ್ಗೆ? ನಾಕಂಡ್ಲಿ ಬಿಚ್ಚಿದ್ರೆ ಸುಟ್ಟೋಗಿರೋ ಬಿಸ್ಕೆಟ್ ತರ ಇರ್ತೀಯ ಅಷ್ಟೇ. ಬೇಬಿ ಮಾನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಮಾನ್ ತೋರಿಸ್ತೆ ಅಂದ್ಬಿಟ್ಟು ಶಾಕ್ ಆಯ್ತಾ? ಪಾಪ ಮಂಜಾನ ಧೋಕಾ ಮಾಡ್ಬಿಟ್ರಲ್ವೋಲೆ. ನಾನ್ ನಿಮ್ಗೆ ಕರ್ಸ್ ಮಾಡ್ತೀನಿ. ನಿಮ್ಗೆ ಮಕ್ಳು ಹುಟ್ಟಿದ್ರೆ ಡೌನ್ ಸಿಂಡ್ರೋಮ್ ಜೊತೆ ಹುಡ್ಬೇಕು. ಅವ್ರ ಒಣ್ಣೆ ತೆಗ್ದಿ ನಿಮ್ ತಿಕ್ಕಿಗೆ ಹಚ್ಬೇಕು. ಫುಡ್ ತುಂಬಾ ಟೇಸ್ಟಿ ಆಗಿತ್ತು. ಅಕ್ಕ, ನಿಮ್ಗೆ ಊಟನೇ ಬೇಕಾಗಿತ್ತಂದ್ರೆ ಮಂಜಾನೆ ಇಸ್ಕೊಡ್ತಿತ್ತ. ಗೊತ್ತು ನೀವ್ ಸ್ವಲ್ಪ ಫುಡ್ಡಿ ಅಂತ. ಅವ್ನ ಅಫೋರ್ಡ್ ಮಾಡಕ್ಕಾಗಲ್ಲ. ಸಿಗತ್ತೀವಿ ನೋಡಿ ತಲೆ ಕೂದ್ಲ ಇಲ್ಲೋ ಹೆಂಗಿದ್ದಾವಾಗ ಮಗ. ಅದ್ ಬಿಡು, ನಾ ಊರಾಗ ಇದ್ದಾಗ ಒಂದು ಮದುವೆ ಆಗಿತ್ತಲ್ಲ. ನೀ ಇದ್ದಾಗ ಆಗಿತ್ಲಕ್ಕೋ. ಮತ್ತ ಹುಡುಗರ ಅಷ್ಟ. ಒಬ್ಬ ಹುಡುಗ. ನೀ ಇದ್ದಾಗ ಒಂದ್ ಹುಡುಗ ಐತ್ಲಾ, ಅದಷ್ಟೇ. ನೀವ್ ಹೋದ್ಮೇಲೆ ಹುಡುಗರು ಆಗಿಲ್ಲ ಅವಂಗ. ನಿಮ್ಗೆಲ್ಲ ಹೋಗಿ ಬಾಡಿ ಎಲ್ಲ ಜೋರಾಗಿ ಮಾಡಿದ್ಯಾ? 3 ದಿನದಿಂದ ಹೋಯ್ತಾ ಇದೀನಿ. ಒಂದೇ ದಿನಕ್ಕೆ ಬಾಡಿ ಬಂದ್ಬಿಟ್ಟೈತೆ. ಹಂಗೇನಿಲ್ಲ, ಸರಿ ಮನೆ ಸ್ವಲ್ಪ ಕೆಲಸ ಐತೆ, ಬರ್ತೀನಿ. ಹಲೋ ಮಗ, ನಮ್ ಹುಡುಗನ್ ಜಿಮ್ ಹೋಗ್ತಾವನೆ. 15 ಹಾಫ್ ಟಿ ಶರ್ಟ್, ಹಂಗೆ ಇದು ಶಾರ್ಟ್ಸ್. ಓ ಬಡಿ ಬಿಲ್ಟು. ಜಾಗ ಸಲ್ಲಲ್ಲಪ್ಪ. ಕುತ್ಕಮ್ಮ. ಅಗ್ಲ ದೂರ ಮಗ ತಳ್ಳಕ್ ಆಗ್ತಾ ಇದ್ದಾನೆ. ಇರೋ ನಮ್ಮ ಬಾಡಿ ಬಿಲ್ಡರ್ ಬಂದವನ. ನೀನ್ ಬಾ. ಬಾಡಿ ಬಿಡ್ರ ಮನೆ ಕಡೆ ತೆಳಗಂಬಿಡಮ್ಮ. ನಡಿ. ಬಾ. ಗಾಡಿ ಹಾಕೊಂಬಿಡು. ಕಂಟ ಇನ್ಮೇಲೆ ನಾನು ಜಿಮ್ಗೆ ಹೋಗಲ್ಲ. ಬೆಂಕಿ ಇಡೋಕ್ ಮುಂಚೆ ಬೆಂಕಿ ಇಲ್ಲ ತಾನು ಕರ್ತಾರಪ್ಪ. ಬೇಡಲ ಬಲ್ಲ ಬಾಯಿ ಮಲ್ಲಾಗು ಬೇಡಲ ಬಲ್ಲ ತುಜ ರೂಪಾನು ಬೇಡಲ ಬಲ್ಲ. ಅರೆ ತೇರಿ, ಇವಳೇನು ಹೀಗಾಡ್ತಿದ್ದಾಳೆ? ಬಂಗ ಹತ್ತಿರ ಮೇಲೆ ಲಂಗ ಸವಾಸ ನಮ್ಗೆ ಯಾಕೆನೋ ಹಾಗೆ. ಅಯ್ಯೋ, ಇವಳ ಮದ್ವೆ ಆಗೋ ಭೂಪ ಒಡ್ಸ್ಕೊಳ್ಳ ಕಡಿ ಆಗಿರ್ಬೇಕು. ಇನ್ನೊಂದ್ಸಲ ವೈಯಾರದಲ್ಲಿ ಬೀದಿಗೆ ಏನಾದ್ರು ಬಂದೆ, ಈ ಫೆನಾಲ್ ತಗೊಂಡು ನಿನ್ ಮಗ ತೊಳ್ಬಿಡ್ತೀನಿ. ಹುಷಾರ್.
ಇವತ್ತು ಸಂಡೇ ಯಾವ ರೆಸ್ಟೋರೆಂಟ್ ಹೋಗೋಣ? ಚೈನ್ ಚುಯಿ ರೆಸ್ಟೋರೆಂಟ್ಗೆ ಹೋಗಿ ಕಪ್ಪೆ ಜಿರಳೆ ತಿನ್ನಣ. ಈಗ ನನ್ ಬೀಜ ತಿನ್ನು. ಬೇಬಿ ನಿನ್ ಬೀಜ ತುಂಬಾ ಚಿಕ್ಕದು. ಬೇಬಿ ಇವತ್ತು ಸಂಜೆ ನಾವು 0 ಆನ್ ಹಿಲ್ ಪಬ್ಗೆ ಹೋಗೋಣವಾ? ಕರೆಕ್ಟ್. ಅಮೂಲ್ಯಗೆ ಫೋನ್ ಮಾಡ್ತೀನಿ. ಹಲೋ ಐಸು. ಆಯ್ತು, ಆಮೇಲೆ ಇವತ್ತು ಇದನ್ನೆಲ್ಲ ತೂಕಕ್ಕೆ ಹಾಕಿ ಬರೋ ದುಡ್ಡಲ್ಲಿ ಒಳ್ಳೆ ಎಣ್ಣೆ ಹೊಡಿಬೇಕು. ಇವತ್ತು ಭಾನುವಾರ, ಅಲ್ಲಿ ಸೊಸೈಟಿಲಿ ರೇಷನ್ ಕೊಡ್ತಿದ್ದಾರೆ, ಹೋಗಿ ತಗೊಳ್ಳಿ. ಲೇ, ನನಗೆ ಕೂದಲು ಕಟ್ ಮಾಡ್ಸಕ್ಕೆ ಟೈಮ್ ಇಲ್ಲ, ಇನ್ನು ರೇಷನ್ ಅಂತ ಹೋಗೆ. ಹೇಳಿದ ಕೆಲಸ ಒಂದು ನೆಟ್ಟಗ್ ಮಾಡಲ್ಲ ನೀವು. ಮಿಕ್ಸಿ ಜಾರ್ ಕೆಟ್ಟಾಗಿದೆ, ರಿಪೇರ್ ಮಾಡ್ಸ್ಕೊಂಡ್ ಬನ್ರಿ. ಹೋಗಿ ಸಿಗೋದೆ ರಾಗಿ ಮಿಲ್ಗಾಸ್ಕೊಂಡ್ ಬರ್ಬೇಕು, ತಗೊಂಡ್ ಹೋಗಿ. ನೋಡೇ, ಸಿಗೋದೆ ಒಂದು ರಜಾ, ಅದನ್ನು ನೆಮ್ಮದಿಯಾಗಿರಕ್ ಬಿಡು. ಮತ್ತೆ ನಾನು ಹೆಂಗ್ ಬೇಕಾದ್ರೂ ಹೋಗ್ಲಿ, ನಿಮ್ ತಲೆ ನನಗೆ ಉದಿತ್ಯ ನೀನು. ಏನೋ ಬೈ ಹೋಗಿಲ್ಲ ಡ್ಯೂಟಿಗೆ? ಇಲ್ಲ ಬೈ, ಇವತ್ ನಾಯಿ ಹಟ್ಟೈತಿ. ನೈಟ್ ಐತಿ, ನೈಟಿ ಹುಟ್ಟೈತಿ. ನೈಟಿ ಊಟೈತಿ. ಹಂಗಲ್ಲದ, ನೈಟೇ ಡ್ಯೂಟಿ. ಅಣ್ಣ ನೋಡೋಣ. ನೈಟಿ ಓಟಿ. ಓ, ನಿನ್ ನಾಯಿ ಹಟ್ಟತ್ತವ. ರೆಡಿ ಬ್ರದರ್, ರೆಡಿ ರೆಡಿ. ಓಹೋ, ಪಾಪ್ಗಳು ಬಂದ್ರು. ಕುಣಿತು ಕುಣಿತು ಬಾರೆ ಬಸ್ರಿ ಹೆಂಗ್ಸ್ ಬಂದಂಗ್ ಬರ್ತೀಯಲ್ಲೋ. ಒಲಿದು ಒಲಿದು ಬಾರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲೂ ಅಲ್ಲಿ PC ಎಕ್ಸಾಮ್ ಕಡೆ ಹೋಗಿದ್ದೀವ. ಎಕ್ಸಾಮ್ ಆದಾಗ ಇದನ್ನ ಏನದ ಕ್ವಶನ್ ಪೇಪರ್ ಎಟ್ರ ಮ್ಯಾಗ 10th ಮ್ಯಾಗ ಕರ್ದಾರ ನಮ್ಮನ್ನ. 10th ಮ್ಯಾಗ ಹಾಕಿದೀವಿ ನಾವು. ಹಾಕೋದ 10th ಮ್ಯಾಗ ಹಾಕಿದ್ವಿ. ಕ್ವಶನ್ PSI ಅಂತ ಕ್ವಶನ್ ಕೇಳ್ಯಾರ. ಈ ಪಾಸ್ ಆದ್ರ PSIನ ಅಡಿಸಿ ಮಗನ PCಗೆ PSI ಅಂತ ಕ್ವಶನ್ ತೆಗದಾರ. ತೆಗದಾರು ಮ್ಯಾಲ್ ಕ್ವಶನ್ ಹೌದು ಆಪ್ಷನ್. ಮತ್ತ ಅದ್ರ A ಮತ್ತು B ಸರಿ ಇದೆ, ಅದಕ್ಕೆ B ಮತ್ತು C ಕರೆಕ್ಟ್ ಇದೆ. ಹೆಂಗ ಹಾಕ್ಬೇಕದ್ನ? ಮ್ಯಾಗಿನ ಬಂದ್ ತೆಳಗ್ ಓದಕೋತ ಬರ್ಕೊಡ್ತೀನಿ, ಮ್ಯಾಗಿ ಮರ್ತಾ ಬಿಟ್ಟಿರ್ತಿ ಕ್ವಶನ್. ಆಯ್ನ ಇದ್ರಾಗ ಫಸ್ಟ್ OMR ದಾಗನ ನನ್ ರಿಜಿಸ್ಟರ್ ನಂಬರ್ 2 ಸತಿ ತಿದ್ದೇನೆ, 2 ಲೈನ್ದಾಗ. ಈಗ ಹುಡಿ ಹೆಣ್ ನೋಡಕ್ ಬಾದಿವ್ ಅಂದ್ರ ಬರೀ ಹೊಲ ನೌಕರಿ ಕೇಳ್ತಾರ. ನೌಕರಿ ಇದ್ರ ಹೊಲ ಕೇಳ್ತಾರ, ಹೊಲ ಇದ್ರ ನೌಕರಿ ಕೇಳ್ತಾರ. ಅದು ಇದ್ರ ಹೆಂಗು? ಅದು ಇದ್ರ ಹೆಣ್ ಕೊಡ್ತಾರ. ನಾವ್ ಹೊಲ್ದ ಮಾಡ್ತಾನ, ಕಿಡಿಗೆ ಹೊಲ ಮಾಡಲ್ಲ, ಕಸ ತೆಗಿತಾನ. ಮತ್ ಹೊಲ ಯಾಕೆ ಕೇಳ್ತಾರ? ನೌಕರಿ ಹತ್ತ. ಈಗ ಹೆಂಚಿಂತವ್ರಿಗೆ ನೌಕರಿ ಹತ್ತವಲ್ವ. ಮತ್ ಇವ್ 10ನೇ 12ನೇ ಪಾಸ್ ಆಗಿರ್ತೀವ, ನೌಕರಿ ಹತ್ತಂದ್ರ ಹೆಂಗ್ ಹತ್ತ? ಮತ್ ನಾವ್ ಹೆಂಗ್ ಮಾಡ್ಬೇಕ? ಹೊಲ ಐತಿ, ಎಲ್ಲ ಐತಿ, ಹೊಲ ದುಡಿತೀವಿ, ಹೆಣ್ ಕೊಡ್ಬೇಕಲ್ಲ. ನಾವ್ ಸಾಗಿಸ್ಕೊತೀವಿ ದನಾರೆ ಮಾಡಿ. ಒಟ್ಟಿಗೆ ನಿಮ್ ಮದ್ವೆ ಐತನ? ಬೇಬಿ ಮಾ ಚಿಕ್ಕ ತೊಳೆಯಕಾದ್ರೂ ಸ್ವಲ್ಪ ಗ್ಯಾಪ್ ಬಿಡಮ್ಮ. ನಿನ್ನ ರಿವೀಲ್ ಮಾಡ್ತೀನಿ ಅನ್ಬಿಟ್ಟು ಪಪ್ಪುಮ್ಮನ್ ರಿವೀಲ್ ಮಾಡಿದೆ ಅಂತ ಬೇಜಾರ್ ಮಾಡ್ಕೊಂಡ. ಮೂಲೇಸುಗ ಕಣ್ ಕಡೆ ಕಾಲೆತ್ತ ಕುತ್ತ ನೀನು, ಅದಕ್ಕೆ ಬೇಜಾರಾದೆ ನಾನು. ಮಾತಾಡ್ತಾ ಇಲ್ಲ ನನ್ ಜೊತೆ. ಪ್ಲೀಸ್ ಮಾತಾಡು ಬೇಬಿ ಮಾ, ಪ್ಲೀಸ್ ಬೇಬಿ ಮಾ. ಅಯ್ಯೋ ಜೋಗ, ಈ ತರ ಕ್ಯೂಟ್ ಆಗಿ ಮುಖನ ಮುಕ್ಳಿ ಮಾಡ್ಕೋಬೇಡ. ಇನ್ನೊಂದ್ಸತಿ ಆ ಪಪ್ಪುಮ್ಮ ಜೊತೆ ಸೇರಲ್ಲ ನಾನು, ಪ್ಲೀಸ್ ಬೇಬಿ ಮಾ. ಮುಖ ತೊಳಿ ಹೋಗಿ ಹೇಳ್ ತಿಂದರ್ ತರ ಇದೆ. ಇದು ಯಾವ್ದಲ್ಲ ನಿಂದು ಹೊಸ ಅವತಾರ? ಸರಿ ಮುಂದೆ ಹೇಳು. ನೀನೇನೇ ಗೆಟಪ್ ಹಾಕಿದ್ರೆ ಕೊಂಗನೆ ನೀನು. ಕೊಂಗ 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 ಕೊಂಗ. ಅಮ್ಮ, ವೈಯಿಂಗ್ ಮಿಷಿನ್ಗೆ ಬ್ಯಾಟ್ರಿ ಹಾಕ್ಸ್ದ? ಬೆಳಗ್ಗೆ ಬ್ಯಾಟ್ರಿ ಹಾಕ್ಸ್ದೆ ಕಣ. ಮತ್ತೆ ನನ್ ಬಾಡಿ ವೈಟ್ 12 kg ತೋರಿಸ್ತೈತೆ. ಕುಡ್ಕೊ ಬಂದಿದ್ಯನಾ? ಕುಡಿದರೆ ವಾಸನೆ ಕಡಿಮೆ ಬರಬೇಕು, ಹುಡುಗರ ಕಷ್ಟಗಳು. ಗೈಸ್, ನಾನ್ ದುಬೈ ಮಾಲ್ಗೆ ಬಂದೇನೆ. ಯಾವ್ದನ್ನ ನೋಡ್ಬೇಕು, ಯಾವ್ದನ್ನ ಬಿಡ್ಬೇಕಂತ ಗೊತ್ತಾಗ್ತಿಲ್ಲ.
ಶಾಪ್ ಶಾಪ್ ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ಬಿಡ್ಬೇಕಂತ ಗೊತ್ತಾಗ್ತಿಲ್ಲ. ಒಳ್ಳೊಳ್ಳೆ ಶಾಪ್ಗಳು ಉಂಟಿಲ್ರಿ. ಸೊ ಏನ್ ಮಾಡ್ತಾ ಇದ್ಯಾ ಬೇಬಿ? ಏನಿಲ್ಲ, ನನ್ ಮದ್ವೆ ಆಗೋನ್ ಜೊತೆ ಮಾತಾಡ್ತಾ ಇದೀನಿ. ನಿನ್ ಹತ್ರ ಆಮೇಲೆ ಮಾತಾಡ್ತೀನಿ, ಬಾಯ್. ಅಮ್ಮ ಬಹನ್ ಪೇ ಆ ಜಾऊंगा मैं इनकी कंट्रोल ಅಣ್ಣ ಹ್ಯಾಂಗ್ ಕೂತದ? ಬೈ ಏನ್ ತಿಂಡಿ ಮೇಲೆ ಕೂತೈತು ಸೇಮ್ ಸಲ್ಮಾನ್ ಖಾನ್ ಕಣ ನೋಡ್ನಿ. ಹೌದಾ ಅಣ್ಣ? ನಮ್ಮ ಅಂಗಡಿ ಸಲ್ಮಾನ್ ಖಾನ್ ಬಂದಣ್ಣ. ತಗೋ ಬೈ ಅಂಗಿಗೆ 1000 ರೂಪಾಯಿ ಇಲ್ಲ, ಬರೀ 500 ರೂಪಾಯಿ. ಅಣ್ಣ 500 ರೂಪಾಯಿ ನಿಮ್ಮ ಹುಡುಗ ಕೊಡು. ಸ್ವಾಮೀಜಿ ನನ್ ಭವಿಷ್ಯ ನೋಡ್ರಿ. ಮಗನೇ, ನನಗೆ ನಿನ್ ಭವಿಷ್ಯ ಕ್ಲಿಯರ್ ಆಗಿ ಕಾಣಕತ್ತದ. ಬರವೆಲ್ಲ ಚಲೋ ದಿನಗಳೇ. ನೀನು ಜಗ್ಗಿ ರೊಕ್ಕ ಸಂಪಾದನೆ ಮಾಡ್ತದ, ಆದ್ರೆ ನಿನ್ ಕೈ 1 ರೂಪಾಯಿ ರೊಕ್ಕ ನಿಂದ್ರಲ್ಲ. ನಿನಗೆ ಈ ನಡವನೆ ಮದುವೆ ಆಗ್ಯದ. ಹೌದು ಸ್ವಾಮಿ. ನಿನಗಿಬ್ರು ಮಕ್ಕಳುಗನ ಇದಾರ. ಅಲ್ಲ ಸ್ವಾಮಿ, ನಾನು 3 ಮಕ್ಕಳು. ನಿನಗೆ ಮಾತ್ರ 2 ಮಕ್ಕಳು. ಇನ್ನೊಬ್ಬನ ಯಾರ ಮಗ ಏನೋ ಗೊತ್ತಾಯ್ತಿರ ನಿಮ್ಮ ನಾಟಕ. ಅಪ್ಪ ದೇವ್ರೆ ಮದವೀರ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕಪ್ಪ. ಸ್ವಾಮಿ ಪರಮಾತ್ಮ, ಎಣ್ಣೆ ತಾನೇ ಒಂದು ಹುಡುಗಿ ಜೊತೆ, ಇವತ್ತಾಲೆ ಇನ್ನೊಂದು ಹುಡುಗಿ ಜೊತೆ. ಊರಲ್ಲಿರೋ ಹುಡುಗಿರ್ನೆಲ್ಲಾನು ಅಮ್ಕೊಂಡು ಅಂತ ಅಮ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕಪ್ಪ ದೇವ್ರೆ. ಇಲ್ಲ ನೀನೇ ಕರ್ಕೊಬಿಡು, ಇಲ್ಲ ನಾವೇ ಬರೋಕ್ ದಾರಿ ಮಾಡ್ಕೊಡು. ಎರಡು ಬೇಡ ಅಂದ್ರೆ ಮನಿಕೊಂಡಿರ್ತೀವಿ. ಒಂದಿವ್ಸ ತಪಾಸ್ ಹೇಗೆಲ್ಲ ತಕೊಂಡ್ಬಂದು ನಮ್ ಸಾಮಾನ್ ಮೇಲೆ ಅವ್ರಿಗೆ ಹಾಕಕ್ ಹೇಳ್ಬಿಡು. ಈ ತರ ಎಲ್ಲ ವಿಡಿಯೋ ಮಾಡಿ ಹಿಂಸೆ ಕೊಡಿಸ್ಬೇಡ ದೇವ್ರೆ. ChatGPT ನನಗ ಲವರ್ ಇಲ್ಲ, ನಂಗೆ ಸೂಟ್ ಆಗೋಂತ ಒಳ್ಳೆ ಹುಡುಗಿನ ಆಡ್ ಮಾಡು. ನಾ ಕರಗದನ ಅಂತ ಹೇಳಿ ಆಫ್ರಿಕಾ ಹುಡುಗಿನ ಹಾಕಿಯಲ್ಲೋಪ, ನಮ್ಮ ಇಂಡಿಯಾ ಹುಡುಗಿನ ಹಾಕ. ಅಯ್ಯೋ ChatGPT, ಹುಡುಗಿ ಅಂದ್ರ ಸಣ್ಣ ಹುಡುಗಿ ಅಲ್ಲೋ, ನನ್ ಲೆವೆಲ್ ಇದ್ದಕ್ಕಿನ ಹಾಕು. ಹೇ, ನನ್ನ ಆಂಟಿ ಲವರ್ ಮಾಡಿದ್ಯಾ GPT? ಅವ್ನು ನನ್ನ ಪರಿಸ್ಥಿತಿ ನೀರೇ ಅರ್ಥ ಮಾಡ್ಕೋತಿದ್ರ ನೀನು ಮಾಡ್ಕೋತಿಲ್ಲಲ್ಲೋ GPT. ಪ್ಲೀಸ್ ನಿನ್ನ ಕೈ ಮುಗಿತೀನಿ, ಒಂದ್ ಚಲೋ ಅಂತ ಹುಡುಗಿ ಹಾಕ್ GPT. ದೇವರಾಣಿ ಮಾಡಿ ಹೇಳ್ತೀನಿ GPT, ಈಕಿ ನನ್ ಲವರ್ ಅಂತ ಯಾರು ನಂಬಂಗಿಲ್ಲ. ಪ್ಲೀಸ್ ಬಡು ಅಂತ ಹುಡುಗಿನ, ಚಲೋ ಅಂತ ಹುಡುಗಿನ ಹಾಕ್ GPT. ಅಯ್ಯೋ, ಬಡು ಹುಡುಗಿ ಅಂದ್ರೆ ಭಿಕ್ಷುಕ್ ಅಲ್ಲ GPT. ಪ್ಲೀಸ್ ಅರ್ಥ ಮಾಡ್ಕೊ ನನ್ನ. ಒಂದ್ ಚಲೋ ಅಂತ ಮಿಡಲ್ ಕ್ಲಾಸ್ ಹುಡುಗಿನ ಹಾಕು GPT ಪ್ಲೀಸ್. ಮಿಡಲ್ ಕ್ಲಾಸ್ ಚಲೋ ಹುಡುಗಿ ಹಾಕಂದ್ರ ನೀ ಕಿಪ್ಪಿ ಕೆಂತೆ ಹಾಕಿದೆಯಲ್ಲಪ್ಪ GPT. ನನ್ ಗ್ಲಾಸ್ ಗೋಡ ಇನ್ನೊಂದು 40 ರೂಪಾಯಿ ಹೊಡಿವಾಗ ಅಣ್ಣ ನಮ್ಮಪ್ಪ ಫೋನ್ ಮಾಡ್ಯಾನ, ನಾನ್ ನೋಡಿದ್ರೆ ಟ್ರೈನ್ ಆಗಿದ್ದೀನಿ ಅಂತ ಹೇಳಿ. ನೀವ್ ಇವಾಗ ಎತ್ತಿದ್ರಿ ಏನ್ ಹೇಳೋಣ? ನೀನ್ ಎತ್ತ ಮಗ, ನಾವ್ ಇದೀವಿ ಫ್ರೆಂಡ್ಸ್. ಎತ್ತ ಮಗ, ನೀನ್ ಫೋನ್ ಎತ್ತ ಮಗ. ಹಲೋ ಅಪ್ಪ. ಎಗ್ ರೈಸ್ 30 ರೂಪಾಯಿ. ಅಪ್ಪ ಇಲ್ಲೇ ಟ್ರೈನ್ ಆಗಿದ್ದೀನಿ, ಬಂದೆ. ಅಪ್ಪ ಹಾ ಬಂದೆ ಟ್ರೈನ್ ಆಗಿದ್ದೀನಪ್ಪ, ಇಂಟರ್ವ್ಯೂ ಹೋಗ್ತಾ ಇದೀನಿ. ಸಮೋಸ ಬೇಡಿಗ ಸಮೋಸ. ನಡಿ ಮಗನ ಬೇಗ. ಹೌ
ಹೌ ಮಕ್ಕಳೇ, ಇದು ಮನುಷ್ಯ ಅನ್ನೋ ಪ್ರಾಣಿ. ಇದು ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗಿತ್ತು. ಸರ್, ಇದು ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಮಾಡ್ತಿತ್ತು? ಇದು ದಿನಪೂರ್ತಿ ರೀಲ್ಸ್ ನೋಡ್ತಾ ನಾಶ ಆಗೋಯ್ತು. ನೋಡಿ ಮಕ್ಕಳ, ಮನುಷ್ಯನ ಕಣ್ಣುಗಳು ಬರೀ ಲೈಟ್ ಕೊಡೋ ಸ್ಕ್ರೀನ್ ನೋಡಕ್ ಮಾತ್ರ ಯೂಸ್ ಆಗುತ್ತೆ. ಅದಕ್ಕೆ ಇವು ರಾತ್ರಿ ಡಾರ್ಕ್ ಮೋಡ್ ನಲ್ಲೇ ಇರ್ತವೆ. ಓಯ್ ಮನುಷ್ಯ, ಇಲ್ಲಿಗೆ ಬರ್ಬೇಡ, ನಾನು ಹೊಡಿತೀನಿ. रुको जरा, सबर करो. ஒன் மார்க் சொல்றா. A few moments later. Matarigo, pai. టీ ఏది రా ప్లీజ్ కొంచెం రా ప్లీజ్ 5 minutes later. డే టైం కూడా ఏది డే 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 సార్ బిటాచింగ్ కదా సార్ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ, ಬೇಗ ಆಕ್ಷನ್. ಅಮ್ಮ ಮಕ್ಕಳು ಫ್ರೀಡಮ್ ಅನ್ನೋ ಹೆಸರಲ್ಲಿ ಫ್ರೀ ಶೋ ತೋರಿಸಿ ಫ್ರೀಡಮ್ ಪಾರ್ಕ್ ಅಲ್ಲಿ ಹೋಗಿ ಹೋರಾಟ ಮಾಡಿರೋ ತರ ಫೀಲಿಂಗು. ಅವಳು ನೋಡು ನಿನ್ ಮಗಳು, ಅದು ಬಾಣಾಸುರ ಡ್ಯಾಮ ಅಂತ ಓಪನ್ ಮಾಡ್ತಾಳೆ. ಅಕ್ಕ, ನಿಮ್ ಬಾಯಲ್ಲಿ ಏನಕ್ಕ ಸೌಂಡು? ಹಳೆ ಮೆಟಲ್ ಡೋರ್ಸ್ ಓಪನ್ ಆಗಿರೋ ತರ ಸೌಂಡ್ ಬತ್ತಾದೆ. ಕ್ಯಾಸ್ಟ್ರೋಲ್ ಇಂಜಿನ್ ಆಯಿಲ್ ಹಾಕೊಳ್ರಿ, ಸ್ಮೂತ್ ಆಗಿ ಸೌಂಡ್ ಬರುತ್ತೆ. ಹಿಂಗೆ ಸ್ಮೂತ್ ಆಗಿ. ನಿಮ್ಗೆ ಒಂದ್ ಸ್ವಲ್ಪ ನ್ಯಾಯನ ಆಂಟಿ? 2ನೇ ಕ್ಲಾಸ್ ಮಗುದು ವೈಟ್ ಕಲರ್ ಯೂನಿಫಾರ್ಮ್ದು ಚಡ್ಡಿ ಹಾಕೊಂಡ್ಬಿಟ್ಟು ಪಕ್ಕದ ಮನೆ ಬಸವ ಅಂಕಲ್ದು ಬನೀನ್ ಹಾಕೊಂಡು ಈ ತರ ಆಂಟಿ ರೀಲ್ಸ್ ಮಾಡೋದು. ಆಹಾ, ಸರಿಯಾಗಿದ್ದೀರಾ. ಮಗಳು ನೋಡಿದ್ರೆ ಕರ್ಚೀಫ್ ಕಮಲ, ಅಮ್ಮ ನೋಡಿದ್ರೆ ಐಸ್ ಕ್ಯಾಂಡಿ ಐಶ್ವರ್ಯ. ಏನೋ ಬಿಡ್ರಿ, ಮೈಸೂರು ಪಾಕಲ್ ಮೈಸೂರೇ ಇರಲ್ಲ, ಚಿಂತಾಮಣಿ ಕಡಲೆ ಬೀಜಲ್ಲಿ ಚಿಂತಾಮಣಿನೇ ಇರಲ್ಲ. ಹಂಗೆ ಇವ್ ಆಂಟಿ ನಕ್ಕಿದ್ರೆ ಒಂದು ಅಲ್ಲೇ ಇರಲ್ಲ.